ನಾಳೆ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿದೆ. ಹೈಕೋರ್ಟ್ ನ್ಯಾಯಮೂರ್ತಿಯಿಂದ ತೀರ್ಪು ಕೂಡ ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಇದು. ಏನಾಗಲಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ? ಹೈಕೋರ್ಟ್ ನ್ಯಾಯಮೂರ್ತಿಯಿಂದ ತೀರ್ಪು ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಈ ತೀರ್ಪು ಬರಲಿರುವಂಥದ್ದು. ನಾಳೆ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗಲಿದೆ ಹಾಗಾದ್ರೆ? ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಇದು ಏನು ಆಗಲಿದೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಅನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಗೆ ಮಾಡಿರುವಂಥದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀರ್ಪು ಕೂಡ ಪ್ರಕಟಗೊಳ್ಳುತ್ತೆ. ನೋಡಿ, ಈಗಾಗಲೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮೂಡ ಪ್ರಕರಣ ಸದ್ದು ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇರುವಂತ ಪ್ರಕರಣ ಇದು. ಯಾಕಂತ ಹೇಳಿದ್ರೆ ಒಂದು ರಾಜ್ಯದ ಸಿಎಂ ಮೇಲೆ ಇಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ಕೊಂಡು 135 ಸೀಟ್ ಪಡೆದುಕೊಂಡು ಈ ಸಲ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡು ಆಡಳಿತವನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಇವರ ಮೇಲೆ ಬಂದಿರುವಂತ ಈ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಈಗ ನಾಳೆ ಸಿಎಂ ವಿಚಾರದ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀರ್ಪು ಪ್ರಕಟ ಆಗುತ್ತೆ. ಹಾಗಾದ್ರೆ ನಾಳೆ ಏನ್ ಆಗಬಹುದು ಎನ್ನುವಂಥದ್ದು ಕೂಡ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇದೆ. ರಾಜ್ಯದ ಸಿಎಂ ಬಗ್ಗೆ ಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯದ ಬಗ್ಗೆ. ಹಾಗಾದ್ರೆ ನಾಳೆ ಏನ್ ಆಗುತ್ತೆ, ಪ್ರಾಸಿಕ್ಯೂಷನ್ ಅಲ್ಲಿ ಏನ್ ತೀರ್ಪು ಬರಬಹುದು? ಮೊನ್ನೆ ಅಷ್ಟೇ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ವಾದ ಪ್ರತಿವಾದವನ್ನ ಎಲ್ಲವೂ ಕೂಡ ಆಲಿಸ್ಕೊಂಡು ಏನು ಅಂದ್ರೆ ಡೇಟ್ ಕೂಡ ಫಿಕ್ಸ್ ಆಗಲಿಲ್ಲ. ಆದ್ರೆ ಈಗ ಡೇಟ್ ಫಿಕ್ಸ್ ಆಗ್ತಾ ಇರುವಂಥದ್ದು. ನಾಳೆ ಇದ್ರ ಬಗ್ಗೆ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಎತ್ತಿ ಹಿಡಿಯುತ್ತಾ ಹಾಗಾದ್ರೆ ಕೋರ್ಟ್ ಎನ್ನುವಂತ ಪ್ರಶ್ನೆ. ಈಗ ರಾಜ್ಯಪಾಲರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಹಾಗಾದ್ರೆ ಹೈಕೋರ್ಟ್ ಎತ್ತಿ ಹಿಡಿಯುತ್ತಾ ಹಾಗಾದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸ್ಥಿತಿ ಬರುತ್ತಾ? ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಎತ್ತಿ ಹಿಡಿದೇ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಅದಕ್ಕೆ ಏನು ವಿಚಾರ ಸಂಬಂಧಪಟ್ಟಂತೆ ತೀರ್ಪು ಅಂತ ಗೊತ್ತಿಲ್ಲ. ಆ ತೀರ್ಪು ಬಂದ ನಂತರ ಅವರು ರಾಜೀನಾಮೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇದು ಈ ಕ್ಷಣದ ರಾಜ್ಯ ರಾಜಕಾರಣದ, ಅದು ಕೂಡ ನಮ್ಮ ಕರ್ನಾಟಕದ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವ ಸ್ಥಿತಿ ಬರುತ್ತಾ ಹಾಗಾದ್ರೆ? ಇನ್ ಕೇಸ್ ಏನಾದರೂ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಒಪ್ಪಿಗೆ ಸಿಕ್ಕದೇ ಹೋದಾದ್ರೆ, ಅದ್ರ ಪರವಾಗಿ ಏನಾದರೂ ತೀರ್ಪು ಬಂದ್ರೆ ಇವರು ರಾಜೀನಾಮೆ ಕೊಡಬೇಕಾಗತ್ತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಎಲ್ಲ ಸಾಧ್ಯತೆಗಳಿರುವಂಥದ್ದು. ನಾಳೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಏನ್ ಆಗಬಹುದು ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ರೆ ಇಡೀ ರಾಜ್ಯ ರಾಜಕಾರಣವೇ ತಿರುಗಿ ನೋಡುವಂತ ಸುದ್ದಿ ಇದು ಕರ್ನಾಟಕದ್ದು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಏನೇ ಕಪ್ಪು ಚುಕ್ಕಿ ಇಲ್ಲ, ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ನಾವು ಯಾವುದೂ ಕೂಡ ಅಪರಾಧವನ್ನು ಹೊತ್ತಿಲ್ಲ ಎನ್ನುವಂತ ಹೇಳ್ಕೊಂಡು 135 ಸೀಟ್ಗಳನ್ನು ಹೊತ್ತು ಈ ಸತಿ ಕರ್ನಾಟಕದಲ್ಲಿ ಸರ್ಕಾರವನ್ನ ಮಾಡ್ತಿದ್ರು. ಬಟ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಆದ್ರೆ ಏಕಾಏಕಿ ಸಿಡಿಲಬ್ಬರದಂತೆ ಬಂದು ಸಿಗುವಂಥದ್ದು ಈ ಮೂಡ ಹಗರಣ ಕುರಿತಂತೆ ಪ್ರಾಸಿಕ್ಯೂಷನ್ ಕೂಡ ಹೋಗಿರುವಂಥದ್ದು. ನಾಗಪ್ರಸನ್ನ ಅವರ ಪೀಠದಿಂದ ತೀರ್ಪು ಕೂಡ ಭವಿಷ್ಯ ನಿರ್ಧಾರ ಆಗುತ್ತೆ. ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಾಳೆ ನಿರ್ಧಾರ ಆಗ್ತಾ ಇದೆ. ಏನ್ ಆಗ್ಬಹುದು, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ? ನಿಕೇಶ್, ಏನು ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಲ್ಲಿಸಿದಂಥ ರಿಟ್ ಅರ್ಜಿಯ ಆದೇಶವನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡ್ತಾ ಇರತಕ್ಕಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಮತ್ತೆ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆ ಇದ್ದಾರೆ. ಟಿ.ಜೆ. ಅಬ್ರಾಮ್ನವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾಳೆ ಏನಾಗಬಹುದು ಅನ್ನೋ ನಿಮ್ಮ ನಿರೀಕ್ಷೆ ಇದೆ ಸರ್? ಏನಾದ್ರೂ ನಮ್ಗೆ ಸಂತೋಷನೇ. ಯಾಕಂತೇಳಿದ್ರೆ 17A ಈಗ ನಮಗೆ ನಮ್ಮ PCR-ಗೆ ಎಫೆಕ್ಟ್ ಆಗಲ್ಲ. ನನ್ನ PCR-ಗೆ, ಬೇರೆ PCR-ಗೆ ಅಂತ ಗೊತ್ತಿಲ್ಲ, ಬಟ್ ನಂದ್ರಲ್ಲಿ ಡಸ್ ನಾಟ್ ಎಫೆಕ್ಟ್. ನನಗೆ ಅನ್ಸೋದು ತೀರ್ಪು ನಮ್ಮ ಪರ ಬರುತ್ತೆ ಅಂತ.
ಅದು ಹೇಗೆ ಹೇಳ್ತೀರಾ ಸರ್ ನಿಮ್ ಪರ ಬರುತ್ತೆ ಅಂತ ಯಾಕೆ ಹೇಳುತ್ತೆ ಅಂತಂದ್ರೆ, ಈಗ ಏನ್ ತಪ್ಪಾಡಿದ್ದೀನಿ ನಂದ್ರಲ್ಲಿ, ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ದೀವಿ, ಒಂದು ಬಿಟ್ಟಿಲ್ಲ. ಈಗ ನಂದ್ರಲ್ಲಿ ನಂದನ್ನ ನೋಟಿಸ್ ಕಳಿಸ್ಬೇಕಾದ್ರೆ ಕರೆಕ್ಟಾಗಿ ನಂದು ಕಂಪ್ಲೇಂಟ್ ಅನ್ನ CM ಕಳಿಸಿದ್ದಾರೆ, ಅದ್ರ ಮೇಲೆ ಉತ್ತರ ತಗೊಂಡಿದ್ದಾರೆ, ಅದ್ರ ಮೇಲೆ ಆಲೈಸಿ ಕೊಟ್ಟಿದ್ದಾರಪ್ಪ ಆರ್ಡ್ರು. ಲಾಸ್ಟ್ ಟೈಮ್ ಕೋರ್ಟ್ ಕೂಡ ಅದನ್ನೇ ಪ್ರಶ್ನೆ ಮಾಡಿತ್ತು. ಈಗ ಸಾಮಾನ್ಯ ಜನರು ಹಾಗಾದ್ರೆ ಪೊಲೀಸರು ತನಿಖೆಗೆ ಅಥವಾ ಲೋಕಾಯುಕ್ತ ತನಿಖೆ ನಡೆಸಲ್ಲ ಅಂತ ಹೇಳಿದ್ರೆ, ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರ ಒಂದು ಅವರ ಮನವಿನ ಪುರಸ್ಕಾರ ಮಾಡಬೇಕಾಗತ್ತೆ, ಅವ್ರನ್ನ ಕೂಡ ಬೆಂಬಲ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೇನ್ ಹೇಳ್ತೀರಾ ಸರ್? ಅಲ್ಲ, ಈಗ ಅದನ್ನೇ, ಈಗ ಪೊಲೀಸ್ ಅವರು ತಗೊಂಡಿಲ್ಲ ಅಂತಂದ್ರೆ ನಾವು ಹೋಗಿರೋದು ಅಲ್ಲಿಗೆ. ಹೌದು. ಆ ಕಾಲ ಏನ್ ಮಿತಿ ಇದೆಯೋ, ಆ ಪೀರಿಯಡ್ ಏನ್ ಲಿಮಿಟೇಷನ್ ಇದೆಯೋ ಅದನ್ನೆಲ್ಲ ಕರೆಕ್ಟ್ ಆಗಿ ನಾವು ಸೂಕ್ಷ್ಮವಾಗಿ ನೋಡ್ಕೊಂಡೆ ನಾನು ಮಾಡಿರೋದು ನನ್ನ ಕೇಸಲ್ಲಿ. ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಸೊ ಕ್ಲೀನ್ ಆಗಿ ನಾನು ಯಾವ ಟೈಮಲ್ಲಿ ಏನ್ ಯಾವ್ದನ್ನ ಮಾಡ್ಬೇಕು ಅದು ಕರೆಕ್ಟಾಗಿ ಮಾಡಿದ್ದೀನಿ. ಇಫ್ ದಟ್ ಇಸ್ ದಿ ರಿಕ್ವೈರ್ಮೆಂಟ್ ಆಫ್ ಲಾ. ಈಗ ಈ ಸ್ಟೇಜು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನ ಚಾಲೆಂಜ್ ಮಾಡೋದು ಯಾವ ರೀತಿ ಮಾಡಿದ್ದಾರೆ ಅಂತ ವಿವೇಚನೆಗೆ ಬಿಟ್ಟಿರೋದು. ಆಸ್ ಈ ಅಪ್ಲೈಡ್ ಇಸ್ ಮೈಂಡ್ ಅಂತ ಕೇಳ್ತಾರೆ. ಅಪ್ಲೈಡ್ ಇಸ್ ಅವ್ರ ಮೈಂಡ್ನ ಬಳಸಿದ್ದಾರೆ. ನೋಟಿಸ್ ಕಳಿಸೋದಕ್ಕೆ ಎಷ್ಟೊತ್ತು ಬೇಕು? ಈಗ ಪ್ರತಿದಿನ ನೀವು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ಳಿ, 10 ನಿಮಿಷ 15 ನಿಮಿಷ ಕೇಳ್ತಾರೆ. ಕೇಳಿದ ತಕ್ಷಣ ನೋಟಿಸ್ ಇಶ್ಯೂ ಮಾಡ್ತಾರೆ. ಆಯ್ತು, ಎದುರುವಾದಿ ಬಂದು ಉತ್ತರ ಕೊಡ್ಲಿ ಅಂತ. ಅದನ್ನೇ ತಾನೇ ಗವರ್ನರ್ ಕಳಿಸಿದ್ರು ನನ್ನ ಇದರಲ್ಲಿ, ನಂದು ವಾದ ಕೇಳೋದ್ಮೇಲೆ ನೋಟಿಸ್ ಕಳಿಸಿದ್ರು ಆವತ್ತೇನೆ. ಇನ್ಫ್ಯಾಕ್ಟ್ ಲೇಟ್ ಆಯ್ತು. ಬೆಳಗ್ಗೆ ಕೇಳಿದವರು ರಾತ್ರಿ ಕಳಿಸೋರೆ, ಅದು ಲೇಟ್ ಆಕ್ಚುಲಿ. ಇನ್ನು ಜಲ್ದಿನೇ ಕಳಿಸ್ಬೋದಾಗಿತ್ತು ನೋಟಿಸ್ ಇಮಿಡಿಯೇಟ್ಲಿ. ಅಬ್ರಾಮ್ ಅವರೇ, ನೀವೇನ್ ನಿರೀಕ್ಷೆ ಮಾಡ್ತಿದ್ರಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನನಗೇನು ಬಂದ್ರೆ ಸಂತೋಷ, ಬರದಿದ್ರೆ ದುಃಖ ಇಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗೋದು ಆತರ ಏನಿಲ್ಲ. ಅಲ್ಲಲ್ಲ, ಈಗ ನನಗೆ ನಂದು ನಾನ್ ಸುಪ್ರೀಂ ಕೋರ್ಟ್ಗೆ ಹೋಗ್ಲೇಬೇಕಲ್ಲ, ಯಾವ ಕೇಸ್ಗೂ ಬಿಡಲ್ಲ. ಅವ್ರ ಕಡೆ ಬಂದ್ರೆ ನಾವು ಹೋಗ್ತೀವಿ, ನಮ್ ಕಡೆ ಬಂದ್ರೆ ಅವ್ರು ಹೋಗ್ತಾರೆ. ಇದಂತೂ ಎಲ್ರಿಗೂ ಗೊತ್ತಿರೋ ವಿಷಯ. ಓಕೆ, ಥ್ಯಾಂಕ್ ಯು TJ ಅಬ್ರಾಮ್ ಅವರೇ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು. ಏನ್ ತೀರ್ಪು ಅಂದ್ರೂ ಕೂಡ ನನಗೆ ಸಂತೋಷ. ಇನ್ ಕೇಸ್ ಏನಾದರೂ CM ಪರವಾಗಿ ಬಂದ್ರೆ ನಾನು ಮೇಲೆ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮನವಿಗೆ ಅಲ್ಲಿಗೆ ಹೋಗ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನೋಡಿ. ಈಗಾಗಲೇ ಕಾದು ನೋಡುವ ಸನ್ನಿವೇಶ ಎದುರಾಗಿರುವಂಥದ್ದು. ಅದು ಕೂಡ ನಾಳೆ ಬಿಗ್ ಡೇ ಅಂತಾನೆ ಹೇಳ್ಬೋದು. CM ಸಿದ್ದರಾಮಯ್ಯ ಅವರಿಗೆ ಏನ್ ಆಗುತ್ತೆ ಅನ್ನೋದು ಕೂಡ ಒಂದು ಕಡೆ ಡವಡವ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ ಅಂತ ಹೇಳಿ ರಾಜ್ಯಪಾಲರು 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅಂತ ಹೇಳಿಕೊಂಡು ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಪರವಾಗಿ ಬಂದರೂ ಕೂಡ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಬಂದೊದಗಬಹುದು. ಆ ಸನ್ನಿವೇಶ ಬಂದರೆ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ